ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನವ್ಯ ಮಿಥುನ್ ಯೂಟ್ಯೂಬ್ ಚಾನಲ್. ಇವತ್ತು ಯಾರೆಲ್ಲ ಮೊದಲನೇ ಜೊತೆ ನೋಡ್ತಾ ಇದ್ದೀರಾ ಎಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ಟಾಪಿಕ್ ಬಂದು ಬ್ಯೂಟಿಫುಲ್ ಆಗಿರುವಂತಹ ಸಿಲ್ಕ್ ಥ್ರೆಡ್ ಜುಮ್ಕಾಸ್. ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ಕಲರ್ ಸ್ಯಾರೀಸ್ಗೆ ಫೇವ್ರೇಟ್ ಆಗಿ ಜುಮ್ಕಾ ಏನೆಲ್ಲ ಯಾವ ಥರ ಜುಮ್ಕಾಸ್ ನನ್ನ ಹತ್ರ ಇದೆ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಈ ಜುಮ್ಕಾಸ್ ಎಲ್ಲ ನಾನೇ ವೆರೈಟಿಯಾಗಿ ಮಾಡಿರುವಂಥದ್ದು. ಸೊ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಜುಮ್ಕಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನನ್ನ ಹತ್ರ ಇರುವಂಥ ಸಿಲ್ಕ್ ಥ್ರೆಡ್ ಜುಮ್ಕಾ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಗ್ರ್ಯಾಂಡ್ ಆಗಿರುವಂತಹ ಸಿಲ್ಕ್ ಥ್ರೆಡ್ ಜುಮ್ಕಾ ತೋರಿಸ್ತೀನಿ. ಇದು ಮೊದಲನೇದು ನಾನು ಹಾಕಿರುವಂಥದ್ದು ಬ್ಲೂ ಕಲರ್. ಸೊ ಅದಕ್ಕೆ ಕೆಳಗಡೆ ನೇತಾಡಕ್ಕೆ ಅಂತ ಒಂದು ಬೀಡ್ ಹಾಕಿದ್ದೀನಿ. ಹಾಗೆ ಇಲ್ಲೆಲ್ಲ ವೈಟ್ ಸ್ಟೋನ್ಸ್ ಇದು ಕ್ಯಾಪ್ ಹಾಕಿ ಹುಕ್ ಥರ ಹಾಕಿದ್ದೀನಿ. ಅದಲ್ಲದೆ ನಾವು ಕೂಡ ವೆರೈಟಿಯಾಗಿ ಬೇರೆ ಥರ ಬೇಕು ಜುಮ್ಕಾಸ್ ಒಂದೇ ಥರ ನೋಡಿ ಬೇಜಾರಾಗುತ್ತಲ್ಲ. ಸೊ ಆಗ ಹೆಣ್ಮಕ್ಳಿಗೆ ವೆರೈಟೀಸ್ ತುಂಬ ಇಷ್ಟ. ಸೊ ಹಾಗಾಗಿ ನೋಡ್ತಾ ಇದ್ದೀರಾ. ನೋಡಿ ಬ್ಯೂಟಿಫುಲ್ ಆಗಿದೆ. ಸೊ ಇದು ಕೂಡ ವೈಲೆಟ್ ಕಲರ್ ಜುಮ್ಕಾ. ಮೇಲ್ಗಡೆ ರಿಂಗ್ ಥರ ಇರುತ್ತೆ. ಸೊ ಈ ರಿಂಗ್ನ ನೀವು ಹೀಗೆ ಓಪನ್ ಮಾಡಿ ರಿಂಗ್ ಹಾಕ್ಬೋದು. ಸೊ ಇದು ಕ್ರಿಸ್ಟಲ್ಸು. ಈ ಕ್ರಿಸ್ಟಲ್ಸ್ ಎಲ್ಲ ನಿಮಗೆ ಕಾಣ್ತಿದೆ ಅಲ್ಲ, ಈ ಕ್ರಿಸ್ಟಲ್ಸ್ ಬೇಕಾದ್ರೆ ನೀವು ಸ್ಯಾರಿ ಕಲರ್ಸ್ ಮ್ಯಾಚಿಂಗ್ ಚೇಂಜ್ ಕೂಡ ಮಾಡ್ಕೊಟ್ಟು ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂಥರ ಡಿಫ್ರೆಂಟ್ ಆಗಿರುವಂಥ ಜುಮ್ಕಾ ಟಂಟರ ಅನ್ಸೋ. ಇದು ಫ್ಲ್ಯಾಟ್ ಶೇಪಲ್ಲಿದೆ, ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಫ್ಲ್ಯಾಟ್ ಇದೆ. ಬಟ್ ನಾನು ಆಗಲೇ ತೋರಿಸಿದ್ದು ರೌಂಡ್ ಜುಮ್ಕಾ. ಸೊ ಈ ಥರ ವೆರೈಟಿಯಾಗಿ ನಾವು ಜುಮ್ಕಾಸ್ ಮಾಡ್ಕೋಬೋದು. ಅದಾದಮೇಲೆ ನೋಡಿ, ನಾನು ಇನ್ನೂ ವೆರೈಟಿಯಾಗಿ ಡಬಲ್ ಕಲರ್ ಬ್ಲ್ಯಾಕ್ ವಿತ್ ಗೋಲ್ಡ್ ಜುಮ್ಕಾ ಮಾಡಿದ್ದೀನಿ. ನಂತರ ಪಿಸ್ತಾ ಕಲರ್ ಜುಮ್ಕಾ ನೇತಾಕಾಗಿ ಇದೆ ಹ್ಯಾಂಗಿಂಗ್ ಸ್ಟೈಲಲ್ಲಿ ನಾನು ಮಾಡಿರುವಂಥದ್ದು. ಸೊ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನೋಡಿ ಹಾಕಿದಾಗ ಬ್ಯೂಟಿಫುಲ್ ಕಾಣುತ್ತೆ. ಅದಾದಮೇಲೆ ನಾನು ಬ್ಲ್ಯಾಕ್ ಸ್ಯಾರಿ ಅವ್ರ ಬ್ಲ್ಯಾಕ್ ಡ್ರೆಸ್ಸಸ್ಗೋಸ್ಕರ ಅಂತ ಮಾಡಿರುವಂಥದ್ದು ಕಾಣಿಸ್ತಿದೆ ಅಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದು ಬ್ಲ್ಯಾಕ್ ಆಯಿತು. ಈಗ ಪಿಂಕ್ ಕಲರ್ ತೋರಿಸ್ತೀನಿ ನೋಡಿ. ಬಟ್ ಕೆಳಗಡೆ ನಾನೇನು ನೋಡಿ ಗಂಟೆ ಥರ ಹೋಗ್ತಾ ಇಲ್ಲಿಂದ ಒಂದೊಂದಕ್ಕೊಂದೊಂದು ಥರ ವೆರೈಟಿಯಾಗಿ ಬೀಚನ್ನ ಕೂಡ ಹಾಕಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಒನ್ ಬಂದು ನೋಡಿ ಮಲ್ಟಿ ಕಲರ್ ಜುಮ್ಕಾ. ಸೊ ಇದರಲ್ಲೂ ಕೂಡ ಬೇರೆ ಥರ ಬೀಚ್ ಇದೆ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ಮಲ್ಟಿ ಕಲರ್. ಸೊ ಇದಾದ್ಮೇಲೆ ವೈಟ್ ಕಲರ್. ಸೊ ಬ್ಲೂ ಬದಲು ವೈಟ್ ಹಾಕಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಏನು ಹೇಳ್ತೀರಾ? ವೈಟ್ ವಿತ್ ರೆಡ್. ಈಗ ಅದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಜುಮ್ಕಾ. ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಇದು ಎರಡಿದೆ ಜುಮ್ಕಾ. ಇದೆಲ್ಲ ಸಿಲ್ಕ್ ಥ್ರೆಡಲ್ಲಿ ಮಾಡಿರೋದು. ಬಟ್ ಈ ಥರ ಎಲ್ಲ ಮಾಡ್ಬೋದಾ ಅಂತ ನಿಮಗೂ ಕೂಡ ಶಾಕ್ ಆಗಿದೆ ಅಲ್ಲ. ಸೊ ಈ ಥರ ನಾನೊಂದಷ್ಟು ಸ್ಯಾರೀಸ್ಗೆ ಮ್ಯಾಚಿಂಗ್ ಅಂತ ಡಬಲ್ ಕಲರ್ ಸ್ಯಾರೀಸ್ಗೆ ಡಬಲ್ ಕಲರ್, ಸಿಂಗಲ್ ಕಲರ್ಗೆ ಸಿಂಗಲ್ ಕಲರ್ ಮಾಡಿರುವಂಥದ್ದು. ಅದಾದಮೇಲೆ ಇಲ್ಲಿ ನೋಡಿ, ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಗೋಲ್ಡ್ ಕಲರ್ ಜುಮ್ಕಾ, ಗೋಲ್ಡ್ ವಿತ್ ರೆಡ್. ಕಾಣಿಸ್ತಾ ಇದೆ ಅಲ್ವಾ. ಇದು ಕೂಡ ರೌಂಡ್ ಇದರಲ್ಲಿದೆ, ರೌಂಡಲ್ಲಿ ಇವಿಗೆ ಹಾಕೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಒನ್ ಬಂದು ಪಿಂಕ್ ಕಲರ್. ಸೊ ಪಿಂಕ್ ನಿಮ್ಗೆ ಆಗಲೇ ತೋರಿಸ್ದೆ. ಈ ಥರ ನಾನು 3 ಕಲರ್ ಪಿಂಕ್ ಮಾಡಿದ್ದೀನಿ. ಪಿಂಕಲ್ಲೂ ಡಾರ್ಕ್ ಶೇಡ್, ಲೈಟ್ ಶೇಡ್ ಎಲ್ಲ ಬರುತ್ತೆ ಅಲ್ವಾ. ಸೊ ಇದು ಒಂದು ರೌಂಡ್ಗೆ ಪಿಂಕು. ಬಟ್ ಇದೆಲ್ಲ ಏನು ಅಂದರೆ ಗ್ರ್ಯಾಂಡ್ ಆಗಿರೋದು. ಇದು ರೌಂಡ್ ಹಾಕಿ ಬೋರ್ ಆದಾಗ ಈ ಥರ ಸಿಂಪಲ್ ಆಗಿ, ಬಟ್ ಶೇಪ್ಸ್ ಚೇಂಜ್ ಇದೆ ನೋಡಿ. ಕಾಣಿಸ್ತಿದ್ಯಾ ನಿಮಗೆ? ಎರಡು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕಿಂತ ಇನ್ನೂ ಸಿಂಪಲ್ ಆಗಿ ಅಂದರೆ ಎಲ್ಲರೂ ಹೋದಾಗ ಅದು ನನಗೆ ಗ್ರ್ಯಾಂಡ್ ಆಯಿತು ಅಂದಾಗ ಈ ಥರ ಪುಟಾಣಿ ಇದು ಮಾಡಿದ್ದೀನಿ ನೋಡಿ. ಇದೇ ಬೇರೆ ಶೇಪ್ ಇದೆ. ಸೊ ಈ ಥರ ಜುಮ್ಕಾಸ್ ಕೂಡ ಮಾಡಿದ್ದೀನಿ. ಈಗ ಇಷ್ಟೊತ್ತು ಬರೀ ದೊಡ್ಡ ಜುಮ್ಕಾಸೇ ತೋರಿಸ್ದೆ. ಇದು ಲಾಸ್ಟ್ ಜುಮ್ಕಾ. ಸೊ ಜುಮ್ಕಾಸಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲದಕ್ಕೂ ವೆರೈಟಿ ಆಗಿದೆ. ಹಾಗೆ ಜುಮ್ಕಾ ಕೆಳಗಡೆ ಇರ್ಬೋದು, ಜುಮ್ಕಾ ಮಾಡಿರೋದು ಎಲ್ಲ. ಸೊ ಈ ಥರ ಎಲ್ಲ ದೊಡ್ಡ ದೊಡ್ಡ ಜುಮ್ಕಾಸೆ ಆಯಿತು ಆಗ್ಲಿಂದ. ಇದು ಇನ್ನೊಂದು ಲಾಸ್ಟು. ಸೊ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಇದಿಷ್ಟು ಆದಮೇಲೆ ಬರೀ ದೊಡ್ಡದೊಂದು ಇದ್ರೆ ಸಾಕಾ? ಎಲ್ಲರೂ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಸಿಂಪಲ್ ಆಗಬೇಕು ಅಲ್ಲ. ಸೊ ನಾನು ಕೂಡ ಅದಕ್ಕೆ ಸಿಂಪಲ್ ಆಗಿ ಒಂದಷ್ಟು ಕಲರಲ್ಲಿ ಸ್ಯಾರೀಸ್ ಅವ್ರ ಚೂಡಿದಾರ್
ನಾನು ಜಾಸ್ತಿ ಚೂಡಿದಾರ್ ಹಾಕೋದು ಜಾಸ್ತಿ. ಸೊ ಹಾಗಾಗಿ ಅದಕ್ಕೆ ಅಂದ್ಬಿಟ್ಟು ಮ್ಯಾಚಿಂಗ್ ಆಗಲಿ ಅಂತ ಬೇರೆ ಥರ ಡಿಫ್ರೆಂಟಾಗಿ ಜುಮ್ಕಾಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಹಾಗೆ ಈಗ ನಾನು ತೋರಿಸ್ತಾ ಇರೋದ್ರಿಂದ ಕೆಲವೊಂದು ಅದು ಮೂವ್ ಆಗ್ತಾ ಇದೆ ಅಲ್ವಾ ಜುಮ್ಕಾ, ಹಾಗಾಗಿ ನಿಮಗೆ ಗೊತ್ತಾಗ್ತಿದೆಯೋ ಇಲ್ಲವೋ ಗೊತ್ತಾಗ್ತಿಲ್ಲ. ಬಟ್ ಫೋಟೋಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಬಟ್ ಎಲ್ಲದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ಒಂದೇ ಥರದಂತೂ ಯಾವುದೂ ಇಲ್ಲ. ಇದು ಬ್ಲೂ ಕಲರ್. ನಾನು ಜಾಸ್ತಿ ಹ್ಯಾಂಗಿಂಗ್ ಹಾಕಿದರೆ ನಮ್ಮದು ಫೇಸ್ಗೆ ಲಾಂಗ್ ಈ ಥರ ಹ್ಯಾಂಗಿಂಗ್ ಇದೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಜಾಸ್ತಿ ಹ್ಯಾಂಗಿಂಗ್ಸೇ ಮಾಡ್ಕೊಂಡಿರೋದು. ನಂಗೆ ಸ್ಟೆಡ್ಡಲ್ಲಿ ಹಾಕಿದಾಗ ಏನೋ ಒಂಥರ ಫೇಸ್ ಖಾಲಿ ಖಾಲಿ ಅನಿಸುತ್ತೆ, ಹಾಗಾಗಿ ನಾನು ಎಲ್ಲ ಲಾಂಗ್ ಮಾಡಿದ್ದೀನಿ. ಸೊ ಇದೊಂದಿದೆ. ಅದೆಲ್ಲ ಆದಮೇಲೆ ನಾನು ನಿಮ್ಗೆ ಇನ್ನೊಂದು 2 ಕಲರ್ ತೋರಿಸ್ತೀನಿ ಬೇರೆ. ಇದು ಬಂದು ವೈಲೆಟ್ ಕಲರ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅದಾದಮೇಲೆ ಗೋಲ್ಡ್ ಕಲರ್ ದೊಡ್ಡ ಗ್ರ್ಯಾಂಡ್ ಆಗಿರೋ ತೋರಿಸಿದೆ ಅಲ್ವಾ. ಸೊ ಈಗ ನಾನು ನಿಮಗೆ ಏನು ಆಗ್ಲಿಂದ ತಲೆ ಬಗ್ಸಿದ್ದೀನಿ ಅಂತ ಯೋಚಿಸ್ತಾ ಇದ್ದೀರಾ. ಇಲ್ಲಿ ನೋಡಿ, ನಾನು ಇಷ್ಟರಲ್ಲಿ ಪೂರ್ತಿ ಹಾಕ್ಕೊಂಡಿದ್ದೀನಿ ಕ್ವಿಲ್ಲಿಂಗ್ ಅಂತೀನಿ, ಸಿಲ್ಕ್ ಥ್ರೆಡ್ಡಿಂಗು ಜುಮ್ಕಾಸ್ ಎಲ್ಲ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಲ್ವಾ, ಎಲ್ಲ ನಾನು ಒಟ್ಟಿಗೆ ಹಾಕ್ಕೊಬಿಟ್ಟಿದ್ದೀನಿ. ಸಪ್ರೇಟ್ ಅಂದರೆ ಬೋರ್ ಆಗುತ್ತೆ. ಒಂದೇ ಥರದ್ದೆಲ್ಲ ಒಂದೇ ಡಬ್ಬದಲ್ಲಿ ಇದ್ರೆ ಬೆಸ್ಟು ಅಂದ್ಬಿಟ್ಟು ನೋಡಿ, ಇದಕ್ಕೆ ನೋಡ್ತಾ ಇದ್ದೀರಾ ಕೆಳಗಡೆ ಹಾರ್ಟ್ ಶೇಪ್ ಹಾಕ್ಕೊಬಿಟ್ಟಿದ್ದೀನಿ. ಸೊ ಇದಕ್ಕೆ ನೋಡಿ ಜುಮ್ಕಾ ಸ್ಟೈಲ್. ಅದಾದಮೇಲೆ ಇಲ್ಲಿ ನೋಡಿ, ನಾನು ತೋರಿಸ್ತೀನಿ. ಗ್ರೀನ್ ಕಲರ್ ಚೆನ್ನಾಗಿದೆ ಅಲ್ಲ, ನಿಮಗೂ ಕೂಡ ಎಲ್ಲ ಇಷ್ಟ ಆಗ್ತಿದೆ ಅನ್ಕೋತಾ ಇದ್ದೀನಿ ನಾನು ಮಾಡಿರೋ ಕಲೆಕ್ಷನ್ಸು. ಸೊ ನೀವು ಕೂಡ ಈ ಥರ ವೆರೈಟಿಯಾಗಿ ನಿಮ್ಮ ಸ್ಯಾರಿಗೆ ನೋಡಿ, ಬ್ಲೂಗೆ ಬ್ಲೂನೇ ಹಾಕ್ಕೊಂಡಿದ್ರೆ ಇದೆಷ್ಟು ಸಿಂಪಲಾಗಿ ಕಾಣ್ತಿತ್ತು, ಇದೆಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ಅಲ್ವಾ. ಸೊ ನಿಮಗೆ ಸಿಂಪಲ್ ಬೇಕಾದಾಗ ಈ ಥರ ಸಿಂಪಲ್ ಜ್ಯುವೆಲ್ರೀಸ್ ಮಾಡ್ಕೋಬೋದು. ಗ್ರ್ಯಾಂಡಾಗಿ ಬೇಕು ಅಂದಾಗ ಗ್ರ್ಯಾಂಡಾಗಿರುವಂಥ ಮ್ಯಾಚಿಂಗ್ ಜ್ಯುವೆಲ್ರೀಸ್ನ ನೀವು ಹಾಕ್ಕೋಬೋದು. ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರಿ ವೆರೈಟಿ ಆಫ್ ನೀವು ಮಾಡುವಂಥ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಜ್ಯುವೆಲ್ರೀಸ್ ಎಲ್ಲ ತೋರಿಸಿ ಅಂತ. ಸೊ ನಾನು ಈ ಹೊಸ ವರ್ಷದಿಂದ ಎಲ್ಲರಿಗೂ ವೆರೈಟಿ ಆಗಿರುವಂಥ ಜ್ಯುವೆಲ್ರೀಸ್ ಇರ್ಬೋದು, ಹೊಸ ರೀತಿಯಂಥ ಸ್ನ್ಯಾಕ್ಸ್ಗಳು, ಅಡುಗೆಗಳು, ಹಾಗೆ ಲೈಫ್ ಸ್ಟೈಲು, ಹಾಗೆ ಹೊಸ ಪ್ಲೇಸ್ಗಳು ಎಲ್ಲದನ್ನು ತೋರಿಸ್ಬೇಕು ಅಂತ ನಾನು ರೆಡಿ ಇದ್ದೀನಿ. ನೋಡೋಕ್ಕೆ ನೀವು ಕೂಡ ರೆಡಿಯಾಗಿರಿ. ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ನಾನು ತೋರಿಸೋದಲ್ಲದೆ ನೀವು ಕೂಡ ಮಾಡಿ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ ಹೇಗೆ ಬಂತು ಅಂತ. ಅವಾಗ ನಮಗೂ ಸ್ವಲ್ಪ ಖುಷಿ ಆಗುತ್ತೆ, ಇನ್ನೂ ಹೊಸದು ಮಾಡಬೇಕು ಅಂತ ಒಂದು ಥಾಟ್ ಬರುತ್ತೆ. ಹಾಗೆ ನಮ್ಮ ಜನಕ್ಕೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ಅಂತಲೇ ಹೊಸದಾಗಿ ಮಾಡ್ತಾ ಇರ್ತೀನಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಗಲೇ ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ದೆ, ಕೆಲವೊಂದು ನಿಮಗೆ ಕಾಣಿಸ್ತು, ಇಲ್ಲಾಂದರೆ ಕೆಲವು ಸತಿ ಕ್ಲಿಯರ್ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಸಪ್ರೇಟ್ ಸಿಂಗಲ್ ಒಂದೊಂದನ್ನೇ ಇಟ್ಟು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಒಂದೊಂದಕ್ಕೆ ಒಂದೊಂದು ಥರ ಬೀಡ್ಸ್ ಹಾಕಿದ್ದೀನಿ. ಹ್ಯಾಂಗಿಂಗ್ಸ್ ಕೂಡ ಚೇಂಜ್ ಇದೆ. ಕೆಲವೊಂದಕ್ಕೆ ನೀವು ಕೂಡ ಜಾಸ್ತಿ ಒಂದೇ ಥರದ್ದು, ಈಗ 10 ಗ್ರಾಮ್ಸ್ ಆ ಥರ ಎಲ್ಲ ಸೇಮ್ ಒಂದೇ ಬೀಡ್ ತೊಗೊಂಡ್ರಿ ಅಂದರೆ ಒಂದೇ ಥರ ಹಾಕ್ಕೋಬೋದು. ಇಲ್ಲ ಬೇರೆ ಇರಲಿ ಅಂದರೆ ಬೇರೆ ಥರ ಕೂಡ ನೀವು ತೊಗೊಂಡು ಮಿಕ್ಸಲ್ಲಿ ತೊಗೊಂಡ್ರೆ ಹಾಕ್ಕೋತಾ ಇರ್ಬೋದು. ಹ್ಯಾಂಗಿಂಗ್ಸ್ ಬೇಕು ಅನ್ನೋರು ಹ್ಯಾಂಗಿಂಗ್ಸ್ ಆ್ಯಡ್ ಮಾಡಿ, ಬೇಡ ಅನ್ನೋರು ಹ್ಯಾಂಗಿಂಗ್ಸ್ ಇಲ್ದಲೇ ಹಾಕ್ಕೊಳ್ಳಿ. ಮೇಲೆ ನಾನು ಹುಕ್ ಹಾಕಿದ್ದೀನಿ. ಸೊ ಹುಕ್ಕು ನಿಮಗೆ ಇಷ್ಟ ಆದರೆ ಹಾಕಿ, ಇಲ್ಲ ಅಂದರೆ ಅಲ್ಲಿಗೆ ಬೇಕಾದ್ರೆ ಸ್ಟೆಡ್ ಥರ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸ್ಟೆಡ್ಸ್ನ ಮಾಡಿಕೊಂಡು ನೀವು ಹಾಕ್ಕೋಬೋದು. ಸ್ಟೆಡ್ ಇಲ್ಲ ಅಂದರೆ ನೀವು ಬೇರೆ ಓಲಿಗೆ ಸಪ್ರೇಟಾಗಿ ಜುಮ್ಕಾಸ್ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗೇ ಕಾಣುತ್ತೆ. ಸೊ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ವೆರೈಟಿ ಇದೆ, ಒಂದೊಂದು ಥರ ಶೇಪ್ಸು, ಡಿಸೈನ್ಸ್ ಇದೆ. ಸೊ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಈಗ ಜುಮ್ಕಾ ಅಂದಿದ ತಕ್ಷಣ ರೌಂಡು, ಟ್ರಯಾಂಗಲ್ಲು, ಓವೆಲ್ಲು ಎಲ್ಲ ಶೇಪ್ಸ್ ಜುಮ್ಕಾನು ಇದೆ ವಿತ್ ವೆರೈಟಿ ಆಫ್ ಕಲರ್ಸ್ ಅಂತಲೇ ಹೇಳ್ತೀನಿ. ಇದಿಷ್ಟು ಅಲ್ಲದೆ ನಾನು ಇವೆಲ್ಲ ಗ್ರ್ಯಾಂಡ್ ಆದರೆ ಸಿಂಪಲ್ ಆಗಿರುವಂಥ ಸಿಲ್ಕ್ ಥ್ರೆಡ್ ಜುಮ್ಕಾಸು ಇದೆ. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಆಗಲೇ ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ದೆ. ಈಗ ಎಲ್ಲದನ್ನು ನಾನು ಪ್ಲೇಸ್ ಮಾಡಿಬಿಟ್ಟು ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅನ್ನೋ ಒಂದು ಕಾರಣದಿಂದ ನಾನು ಈ ಥರ ವಿಡಿಯೋ ಮಾಡಿದ್ದೀನಿ. ಸೊ ಇದು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಇಷ್ಟ ಆದರೆ ಲೈಕ್ ಮಾಡಿ.
ನಿಮಗೆ ಯಾವ ಕಲರ್ ಸ್ಯಾರೀಸ್ ಇಷ್ಟನೋ ಆಯಾ ಕಲರ್ ಸ್ಯಾರೀಸ್ಗೆ ಚೂಡಿದಾರ್ಸ್ಗೆ ಟ್ರೆಡಿಷ್ನಲ್ ವೇರ್ಗೆ ನೀವು ಯೂಸ್ ಮಾಡ್ಬೋದು. ಈ ಥರ ಜುಮ್ಕಾಸ್ ಎಲ್ಲ ನಿಮಗೆ ಗ್ರ್ಯಾಂಡಾಗಿ ಬೇಡ ಅಂದರೆ ಸಿಂಪಲಾಗಿ ಕೂಡ ಹಾಕ್ಕೋಬೋದು. ಕೆಳಗಡೆ ಸ್ಟೋನ್ಸ್ ಎಲ್ಲ ನಾನು ಸ್ವಲ್ಪ ಗ್ರ್ಯಾಂಡಾಗಿರೋ ಥರ ಮಾಡಿದ್ದೀನಿ, ಬಿಕಾಸ್ ಫಂಕ್ಷನ್ ವೇರ್ಗೆಲ್ಲ ಹಾಕ್ಬೋದು ಅಂತ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಎಸ್ ಇದು ಸಿಂಪಲ್ ಆಗಿರುವಂಥ ಸಿಲ್ಕ್ ಥ್ರೆಡ್ ಜುಮ್ಕಾಸ್ ಇವು. ನಾನು ಜುಮ್ಕಾ ಅಂದರೆ ಎಲ್ಲ ರೌಂಡೇ ಬೇಡ ಅಂತ ಇದು ಡಿಫ್ರೆಂಟಾಗಿ ಹ್ಯಾಂಗಿಂಗ್ ಆಗಲಿ ಅಂತ ಬೇರೆ ಬೇರೆ ಥರ ಏನು ಓಲೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಒಂದೊಂದಕ್ಕೆ ಒಂದೊಂದು ರೀತಿ ಹ್ಯಾಂಗಿಂಗ್ಸ್ ಇದೆ. ಮೇಲ್ಗಡೆ ಡಿಸೈನ್ ಇರ್ಬೋದು, ಕೆಳಗಡೆ ನೇತಾಡೋ ಅಂಥದ್ದು, ಹಾಗೆ ಕಲರ್ಸು. ಸೊ ಈಗ ನಾನು ತೋರಿಸ್ತಾ ಇದ್ದೀನಿ, ಇದು ಬರೀ ಬ್ಲೂ ಶೇಡ್ಸಲ್ಲೇ ಒಂದಷ್ಟು ನಾನು ಮಾಡಿರೋ ಅಂಥದ್ದು. ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಮೀಡಿಯಮ್ ಮಧ್ಯದ ಕಲರ್ ಬ್ಲೂ, ಅಥವಾ ಸ್ಕೈ ಬ್ಲೂ. ಸೊ ನೋಡ್ತಾ ಇದ್ದೀರಾ, ನಾನು ನಿಮಗೆ ಸಪ್ರೇಟಾಗಿ ಒಂದೊಂದು ಶೇಡಿಂದೂ ಫೋಟೋಸ್ ತೆಗ್ದು ಅಥವಾ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಗ್ರೀನಲ್ಲಿ, ಇದು ಸ್ಯಾಪ್ ಗ್ರೀನು, ಲೆಮನ್ ಲೈಟ್ ಗ್ರೀನ್, ಪ್ಯಾರೆಟ್ ಗ್ರೀನು, ಹಾಗೆ ನಾರ್ಮಲ್ ಡಾರ್ಕ್ ಗ್ರೀನ್ ಇರ್ಬೋದು, ಪ್ಲೇನ್ ಗ್ರೀನು. ಸೊ ಎಲ್ಲದರಲ್ಲೂ ಒಂದೊಂದಕ್ಕೆ ಒಂದೊಂದು ಥರ ಹ್ಯಾಂಗಿಂಗ್ಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ಇದಕ್ಕೆ ಬಾಲ್ ಥರ ಹಾಕಿದ್ದೀನಿ. ಆಗಲೇ ಇನ್ನೊಂದು ಡಾರ್ಕ್ ಗ್ರೀನ್ಗೆ ನಾನು ಹಾರ್ಟ್ ಶೇಪಿಂದ ಹಾಕಿದ್ದೆ. ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ಈ ಥರ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಇದು ಹೇಗೆ ಮಾಡೋದು ಅಂತ ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಹಾಗೆ ಇನ್ನೂ ಹೊಸ ಹೊಸ ಐಡಿಯಾಸ್ ನಿಮಗೆ ಬಂದರೆ ನೀವು ಇನ್ನೂ ಕ್ರಿಯೇಟಿವ್ ಆಗಿ ಮಾಡಿ ಫೋಟೋಸ್ನ ಅಥವಾ ವೀಡಿಯೋಸ್ನ ನಮಗೆ ಶೇರ್ ಮಾಡಿ. ಆಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಎಷ್ಟು ಇನೋವೇಟಿವ್ ಆಗಿ ಎಲ್ಲರೂ ಡಿಫ್ರೆಂಟಾಗಿ, ಈಗ ಸ್ವಲ್ಪ ನೋಡಿದ್ರೆ ನಾವು ಕೂಡ ತಲೆ ಓಡಿಸಿ ಒಂಚೂರು ಡಿಫ್ರೆಂಟ್ ಮಾಡ್ಬೋದಲ್ಲ, ಅದೇ ರೀತಿ ನೀವುಗಳು ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಮಾಡಿದ್ರಿಂದ ಹೇಗೆ ಗೊತ್ತಾಗುತ್ತೆ, ಕಮೆಂಟಲ್ಲಿ ನನಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಹಾಗೆ ಇದು ಲಾಂಗ್ ಲೆಂತಿ ವಿಡಿಯೋ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಬಟ್ ನೀವೆಲ್ಲ ಕೇಳಿದ್ರಿ, ಒಂದು ಕಾರಣಕ್ಕೆ ನಾನು ಸಿಲ್ಕ್ ಥ್ರೆಡ್ ಅಂದ ಜ್ಯುವೆಲ್ರೀಸ್ ಎಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದಾಗ ಸ್ವಲ್ಪ ಲೆಂತಿ ಆಗೇ ಆಗುತ್ತೆ. ವಿಡಿಯೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡ್ತಾ ಇದ್ದೀರಾ, ಇದು ಟೋಟಲ್ ಓವರ್ ಆಲ್ ಎಲ್ಲ ಜುಮ್ಕಾಸ್, ಒಂದು ಸೈಡ್ ಗ್ರ್ಯಾಂಡು, ಇದೆಲ್ಲ ಸಿಂಪಲ್ ಆಗಿರುವಂಥದ್ದು. ಸೊ ನೀವು ನಿಮ್ಮ ಫೇವ್ರೆಟ್ ಕಲರ್ಸಲ್ಲಿ ಸಿಲ್ಕ್ ಥ್ರೆಡ್ ಮನೆಯಲ್ಲೇ ಇರುತ್ತೆ, ಸೀರೆಗೆ ಹಾಕೋ, ಕುಚ್ಚಿಗೆ ಹಾಕೋ ಏನೋ ಸಿಲ್ಕ್ ಥ್ರೆಡ್ ಇದೆ, ಅದೇ ದಾರದಲ್ಲಿ ನೋಡಿ ಮಾಡಿ ಹಾಕ್ಕೊಂಡು ಎಂಜಾಯ್ ಮಾಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ಬ್ಯೂಟಿಫುಲ್ ಆಗಿರುವಂಥ ಸಿಲ್ಕ್ ಥ್ರೆಡ್ ಜುಮ್ಕಾ ಕಲೆಕ್ಷನ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಅಪ್ಲೋಡ್ ಮಾಡೋಕ್ಕೆ ನಾನು ಇದೇ ಥರ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಮಧ್ಯದಲ್ಲಿ ಜ್ಯುವೆಲ್ರಿ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರ್ಸೋಕೆ ಕೂಡ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಬಟ್ ನೀವು ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ ನೋಟಿಫಿಕೇಷನ್ ಆನಲ್ಲಿ ಇರ್ತೀರಿ. ಆಗ ಹೊಸ ವಿಡಿಯೋ ಅಪ್ಲೋಡ್ ಆಗಿದೆ ನಿಮಗೆ ಗೊತ್ತಾಗುತ್ತೆ. ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. Love you. Take care. Bye bye.